ಪಾರ್ಟಿ ಇಟ್ಕೊಂಡು ಲೆಕ್ಕೆಲ್ಲ ಆಗ್ಯದ ನೋಡ್ರಿ. ಮನೆಗೆ ಹೋಗಿ ಡಿಪ್ ಎಲ್ಲ ತೆಗೆದು ಸ್ಟಾಕ್, ಆಮೇಲೆ ಎಷ್ಟು ಸೇಲ್ ಆಗಿದೆ ಎಷ್ಟು ಸ್ಟಾಕ್ ಐತಿ ಎಲ್ಲ ತೆಗೆದು ಕ್ಯಾಶ್ ಎಲ್ಲ ಕಟ್ಟಿಟ್ಟಿನಿ ರೀ. ಈಗ ಇದನ್ನು ತೊಗೊಂಡು ಮನೆಗೆ ಹೋಗ್ಬೇಕು. ನೈಟು ಭಾಳ ಆಗ್ಯದ. ಆದರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಬೇರೆ ಕಡೆ ಹೋದೈತಿ. ಸೊ ನಮ್ಮ ಮ್ಯಾನೇಜರ್ ಹೊಲ್ದಾಗ ಪ್ರತಿ ಪಾರ್ಟಿ ಇಟ್ಕೊಂಡು ಎಗ್ ಪಾರ್ಟಿ. ಸೊ ನಮ್ಮ ಮ್ಯಾನೇಜರ್ ಕರೆದ ನಾನು ಅಲ್ಲಿ ಹೋಗ್ಬೇಕು. ಈಗ ಎಲ್ಲ ಕ್ಯಾಶ್ ಗೀಶ್ ತೊಗೊಂಡಿರಿ. ಅಲ್ಲಿ ಹೋಗಿ ನಿಮಗೆಲ್ಲ ತೋರಿಸ್ತೀನಿ ಅಂತ ಬರೆಯೋರಲ್ಲ. ಇದ ನೋಡ್ರಿ ನಮ್ಮ ಮ್ಯಾನೇಜರ್ದ ಟ್ಯಾಕ್ಟ್ರ್. ಇಲ್ಲಿ ಗಾಡಿ ಅಂದ್ರೆ ಸಿನಿ ಇದ ಅವ್ರದ್ದು ಹೊಲ. ಸೊ ಈಗ ನೋಡು ಎಗ್ ಪಾರ್ಟಿ ತತ್ತಿ ಕುದಿಸ್ಯಾನ ತಿನ್ನಮಂತ. ಎಮ್ಮಿ ಹಾಂ ಸೊ ತತ್ತಿ ಎಲ್ಲ ತಿಂದು ಮನೆ ಕಡೆ ಹೊಂಟೀನಿ ನೋಡ್ರಿ. ಈಗ ದಿ ನೆಕ್ಸ್ಟ್ ಡೇ ನಮ್ಮ ಕಾಟೇಜ್ ಆಲ್ಮೋಸ್ಟ್ ರೆಡಿ ಆಗೈತೆ ನೋಡ್ರಿ. ನಿನ್ನೆ ಎಲ್ಲ ಎಲೆಕ್ಟ್ರಿಕ್ ವರ್ಕ್ ಎಲ್ಲ ಮುಗಿಸಿವಿ. ಒಳಗಿಂದ ತೋರಿಸ್ತೀನಿ ಅಂತ ಬರ್ರಿ. ಇದೆಲ್ಲ ಪೂರ ಎಲೆಕ್ಟ್ರಿಕ್ ಬೋರ್ಡ್ ಕುಂದ್ರಿಸಿವಿ. ಇದರೆಲ್ಲ ಪೈಪ್ ಹಾಕಿ ಎಲ್ಲ ಸುತ್ತಮುತ್ತಲ ವೈರಲ್ಲಿ ಹಾಕಿ ಜಾಯಿಂಟ್ ಮಾಡಿಟ್ಟಿವಿ. ನಮಸ್ಕಾರ ಮೇಲೆ ಜಾನ್ ಮಂದಿ ಮತ್ತೊಮ್ಮೆ ನನ್ನ ವಿಡಿಯೋ ಎಲ್ಲ ಸ್ವಾಗತ. ಸ್ಟೋರಿ ಕಿಕ್ಕೆ ಅಂಥೇಳಿ ಇವತ್ತು ನಮ್ಮ ಬಂದ ಮ್ಯಾನೇಜರ್ ಸುಟ್ಟಿ ಮಾಡ್ಯಾರ. ಏನೋ ಕೆಲಸ ಅಂತೇಳಿ ಇವತ್ತು ಲೆಕ್ಕ ನಾನು ಮಾಡಬೇಕಾದ್ರೆ ತೋರಿಸ್ತೀನಿ ಅಂತ ಬರ್ರಿ ಹೇಗಿತ್ತು ಅಂತೇಳಿ. ಸೊ ಮಧ್ಯದಾಗಿ ನಿನ್ನೆ ನೈಟೆಲ್ಲ ಮಸ್ತ್ ತತ್ತಿಗೆ ತಿಂದಿದ್ದೆ. ಸ್ವಲ್ಪ ಪ್ರೋಟೀನ್ ಅದ ಅಂತೇಳಿ ತಿಂದು ಈ ವಾಕಿಂಗ್ ಮಾಡಕ್ಕೆ ಬಂದಿದ್ದೆ ಹೊಲ್ದಾಗ. ಹಂಗೆ ನಮ್ಮ ಕಾಟೇಜನ್ನು ನೋಡಕ್ಕೆ ಬಂದಿದ್ದೆ. ನಮ್ಮ ಕಲ್ಯಾಣ ಮಂಟಪದಾಗೂ POP ವರ್ಕ್ ನಡೆದಿತ್ತು ರೀ ನಿನ್ನೆ. ಸೊ ಆಲ್ಮೋಸ್ಟ್ ಒಂದು 10% ಕಂಪ್ಲೀಟ್ ಆಗ್ಯದ. ಅದ್ರದ್ದು ನೋಡುವಂತಿಗೂ ಈಗ ಹಂಗೆ ವಾಕಿಂಗ್ ಮಾಡಿ ಸುತ್ತೊಳಗೆ ಮನೆಗೆ ಹೋಗಿ ಜಳಕ ಇಳಕ ಮಾಡೋಮಂತ. ನಡ್ಬರ್ಕ ಒಂದು 4-5 ದಿನ ಗ್ಯಾಪ್ ಆಗಿತ್ತಲ್ರಿ, ವಿಡಿಯೋ ಹಾಕಿದ್ದಿಲ್ಲಲ್ಲ. ಸೊ ಇದ್ರ ಸಲುವಾಗ ಮಟೀರಿಯಲ್ ಎಲ್ಲ ಸ್ವಲ್ಪ ಇಳಿಸ್ಕೊಳ್ಳೋದಿತ್ತು POPದ. ಸೊ ಹೀಗಾಗಿ ವಿಡಿಯೋ ಹಾಕಿದ್ದಿಲ್ಲ ನಾನು. ನೋಡ್ತಿರ್ಬೋದು ರೀ, ಆಲ್ಮೋಸ್ಟ್ ಫ್ರೇಮ್ ವರ್ಕ್ ಕಂಪ್ಲೀಟ್ ಆಗ್ಯದ್ರಿ. ಇದು ಪೂರ ಇನ್ನು ಆ ಸೈಡ್ ಆಗ್ಬೇಕು, ಆಮೇಲೆ ಹಾಲಿಂದ ಆಗ್ಬೇಕು. ಈ ಥರ ಸ್ಕೈ ಫೋಲ್ಡಿಂಗ್ ಹಾಕಿ ಅಲ್ಲೆಲ್ಲ ಫ್ರೇಮ್ ವರ್ಕ್ ಮಾಡತ್ತಾರೆ. ಇದಿಷ್ಟು ಫ್ರೇಮ್ ವರ್ಕ್ ಆತಂದ್ರೆ ಅದ್ರಾಗ ಶೀಟಿಂಗ್ ತುರುಕಿ ಮುಗಿಸ್ಬಿಡ್ತಾರೆ. ಸೊ POP ಅಂದ್ರೆ ನಾರ್ಮಲ್ POP ಬರೋಂಗಿಲ್ಲ ರೀ. ACP ಶೀಟ್ ಪ್ಲಸ್ POP ಎರಡು ಬರ್ತಾರೆ. ವೀಲ್ ವರ್ಕ್ನು ಮುಗಿಯಾಕೆ ಬಂದದ್ರಿ. ರೂಮಿಂದು ಎಲ್ಲ ಫೌಂಡೇಶನ್ ರೆಡಿ ಐತಿ. ಇವತ್ತು ಇಂಟರ್ಲಾಕ್ ಬ್ರಿಕ್ದು ಸ್ಯಾಂಪಲ್ ತೊಗೊಂಬರೋ ಹೋಗಿ. ಸೊ ಅದ್ರದ್ದು ಸ್ಯಾಂಪಲ್ ತೊಗೊಂಡು ಎಲ್ಲ ಅದು ಕರೆಕ್ಟ್ ಐತೆ ಇಲ್ಲೋ, ಕ್ಯೂರಿಂಗ್ ಎಲ್ಲ ಆಗ್ಯದ ಎಲ್ಲೋ ತಿಳಿ ನೋಡಿ ಆಮೇಲೆ ಆರ್ಡರ್ ಕೊಡ್ಬೇಕಂತೈತಿ. ಸೊ ಅದ್ರದ್ದು ಸ್ಯಾಂಪಲ್ ತೊಗೊಂಬರುವಂತ ಈಗ ನಾನು ಜಳಕ ಇಳಕ ಮಾಡಿ ನಿಮಗೆ ಡೈರೆಕ್ಟ್ ಪಂಪಿಗೆ ಹೋಗಿ ಸಿಗ್ತೀನಂತ. ಸೊ ಜಳಕ ಮಾಡಿ ಸಿಗುಮಂತ. ಲೆಕ್ಕೆಲ್ಲ ಆಗ್ಯದ ನೋಡ್ರಿ. ಮನೆಗೆ ಹೋಗಿ ನಾಷ್ಟ ಮಾಡುಮಂತೀವಿ. ಈಗ ನಾಷ್ಟ ಗಿಷ್ಟ ಮಾಡಿ ನಾನು ಇಲ್ಲಿ ನನ್ನ ಕೆಲಸದ ಕಡೆ ಬಂದು ನೋಡ್ರಿ. ಲೆಕ್ಕಂತ್ರ ಎಲ್ಲ ಮುಗಿಸಿನಿ. ಇವತ್ತು POP ವರ್ಕು ನಡೆದೈತಿ. ಅದನ್ನು ಆಮೇಲೆ ರೂಮಿಂದು ಅದ್ರದ್ದು ನಡೆದೈತಿ. ಈಗ ನೋಡೋಣ ಎಲ್ಲಿ ಮಠ ಮುಗಿಸ್ತಾರೆ, ಆದಷ್ಟು ಜಲ್ದಿ ಮುಗಿಸಂತ ಹೇಳಿ ಎಲ್ಲರಿಗೂ. ನಮ್ಮ ಕಾಯಿ ಅಂತರೂ ಭಾಳ ಬಿದ್ದಾವೆ. ನಮ್ಮ ಇದ್ರ ಹೊಲ್ದ ನೋಡ್ತರು ಎಲ್ಲ ಕಡೆ ಕಾಯಿ ಬಿದ್ದಾವು. ಹುಡುಗರಂತರೂ ಯಾರೂ ಬಂದಿಲ್ಲ. ಬಂದ್ರಂದ್ರೆ ಅವೆಲ್ಲ ಆರ್ಸಕ್ಕೆ ಹಚ್ಬೇಕು ಕಾಯಿ ಮೊದಲು. ಈಗ ಇಂಟರ್ಲಾಕ್ ಬ್ರಿಕ್ ಸ್ಯಾಂಪಲ್ ನೋಡಕ್ಕೆ ಹೋಗುಮಂತ. ಊಟ ಮಾಡಿದೆ ಮಾಡಿಕೊಂಡು ಫೋನ್ ಹಚ್ಚಿದ್ರು ಅವರು ಬರ್ರಿ ಅಂತೇಳಿ. ಸೊ ಇಲ್ಲಿಂದ ಆಲ್ಮೋಸ್ಟ್ ಒಂದು 15 ಕಿಲೋಮೀಟ್ರ್ ಐತಿ ರಾಂಪುರ ಅಂತೇಳಿ. ಸೊ ಅಲ್ಲೂ ನಮ್ಮ ಬಿಲ್ಡಿಂಗ್ಗಳೆಲ್ಲ ಅದಾವೆ ಅಲ್ಲಿ. ಸೊ ಅಲ್ಲೇ ನಮ್ಮ ಇದ್ರಾಗ ಬಾಡಿಗೆ ಇರ್ತಾರೆ. ಅವ್ರ ಕಡೆ ಹೋಗಿ ನೋಡ್ಕೊಂಬರುಮಂತ. ಸೊ ತೋರಿಸ್ತೀನಿ. ಇಂಟರ್ಲಾಕ್ ಬ್ರಿಕ್ ಗೊತ್ತಿರ್ಬೋದು ನಿಮ್ಗೆ. ಸಿಮೆಂಟ್ ಏನು ಯೂಸ್ ಇರೋಂಗಿಲ್ಲ, ಬರೀ ಜಾಯಿಂಟ್ ಮಾಡಿಬಿಟ್ರೆ ಕಂಪ್ಲೀಟ್ ಆಗುತ್ತೆ. ಸೊ ಅದನ್ನು ತರಕ್ಕೆ ಹೊಂಟೇನೆ. ಸ್ಟಾರ್ಟ್ ಮಾಡೋಣ. ಓಂ ನಮಃ ಶಿವಾಯ. ಆಲ್ಮಟ್ಟಿ ನಮ್ದು ಫೇಮಸ್ ನೋಡ್ರಿ. ಡ್ಯಾಮ್ ತೋರಿಸ್ಬೇಕಂತೇಳಿ ಇಲ್ಲಿಂದ ನೋಡೋಮಂತ. ಬ್ರಿಡ್ಜ್ ಮೇಲಿಂದ ಡ್ಯಾಮ್ ಕಾಣ್ತೈತಿ, ತೋರಿಸ್ತೀನಿ ನೋಡೋಣ. ಇಂತ್ರ ಬ್ರಿಡ್ಜ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಇದೇನು ತಳಗ ನದಿ ಹರಿತದಲ್ಲ, ಕೃಷ್ಣಾ ನದಿ ಅಂತೇಳಿ. ಸೊ ಈ ಸೈಡ್ ಡ್ಯಾಮ್ ಬರುತ್ತೆ ನಮ್ದು. ಅಲ್ಲಿ ಏನು ನೋಡತ್ತಿರಲ್ಲ, ಅದು ರೈಲ್ವೆ ಬ್ರಿಡ್ಜ್ ನೋಡ್ರಿ. ಅದು ಇದು ಮುಂದೆ ಕೃಷ್ಣಾ ನದಿ. ನೀರಿಲ್ಲ ಸದ್ಯಕ್ಕೆ, ಬ್ಯಾಕ್ ವಾಟರ್ ಐತಿ, ಫ್ರಂಟ್ ವಾಟರ್ ಇಲ್ಲ. ಸೊ ವ್ಯೂ ಎಂಜಾಯ್ ಮಾಡ್ಕೊತ ಹೋಗ್ಬಂತ ಬರ್ರಿ.
ಅಂತೂ ಮಸ್ತ್ ಐತಿ. ನನ್ನ ಮುಂದೆ ಗುಡ್ಡ, ಸುತ್ತಲ ಕಬ್ಬಿಂದ ಹೊಲ ನೋಡ್ರಿ. ಮಸ್ತ್ ಹಳ್ಳಿ ವಾತಾವರಣ, ಒಂದು ಟೈಪ್ ಮನಸ್ಸಿಗೆ ಸಮಾಧಾನ ಅನ್ನಿಸ್ತೈತಿ. ಇವೆಲ್ಲ ಹೊಲ ಗಿಲ ನೋಡಿದ್ರೆ ನೋಡ್ರಿ, ಕಬ್ಬೆಲ್ಲ ಹೆಂಗೆ ಬೆಳೆದವು. ಸೊ ಮಳೆ ಇರ್ಲಾರ್ದಕ್ಕೆ ಕಬ್ಬೆಲ್ಲ ಒಣಗಾಕತ್ ಬಿಟ್ಟೈತಿ ನೋಡ್ರಿ. ಸಿವಿಕ್ ಸೆನ್ಸ್ ಜೀರೋ ಸಿವಿಕ್ ಸೆನ್ಸ್ ಐತಿ. ರೈಲ್ವೆ ಟ್ರ್ಯಾಕ್ ಮೇಲೆ ಅಡ್ಡಾಡತ್ತ ನೋಡ್ರಿ. ಏನು ಮಾಡೋದು ಹೇಳ್ರಿ ತೋರಿ. ಇದೇ ನೋಡ್ರಿ ರಾಂಪುರ್ ಊರಿದೆ. ಇದು ಎಂಟ್ರೆನ್ಸ್. ಈಗ ನೆಕ್ಸ್ಟ್ ಇದು ಬಾಗಲಕೋಟೆ ಜಿಲ್ಲಾ ಸ್ಟಾರ್ಟ್ ಆಗುತ್ತೆ ರೀ, ಬ್ರಿಡ್ಜ್ ದಾಟನ. ಇಲ್ಲಿ ನೆಕ್ಸ್ಟ್ ಈಗ ನಾವು ಬಾಗಲಕೋಟದ ಕಾನ್ಸ್ಟಿಟ್ಯೂಷನ್ದು ಏನು MLA ಅದಾರಲ್ಲ, ಉಮೇಶ್ ಮೇಟಿ ಅವರು. ಸೊ ಅವ್ರದ್ದು ಪೆಟ್ರೋಲ್ ಪಂಪ್ ಬರ್ತೈತಿ. ಯಾರಿಗೆ ಗೊತ್ತದಾರ ಕಮೆಂಟ್ ಮಾಡಿರಿ ನೋಡುಮಂತ. ಅವ್ರದ್ದು ಪೆಟ್ರೋಲ್ ಪಂಪ್ ನೋಡ್ರಿ ಇದು. HY ಮೇಟಿ ಅವ್ರು ಏನದಾರಲ್ಲ, ಅವರ ಚಿರಂಜೀವಿ ಉಮೇಶ್ ಮೇಟಿ ಅವ್ರದ್ದು ಪೆಟ್ರೋಲ್ ಪಂಪ್ ಇದೆ, ಇಂಡಿಯನ್ ಆಯಿಲ್. ಇದು ರೈಲ್ವೆ ಟ್ರ್ಯಾಕ್ ಆಗನ ಊರು ಬರ್ತೈತೆ ರೀ, ರಾಂಪುರ್ ಅಂತೇಳಿ. ಆ ರಾಂಪುರದಾಗ ಇಂಟರ್ಲಾಕ್ ಬ್ರಿಕ್ ಫ್ಯಾಕ್ಟ್ರಿ ಐತಿ. ಸೊ ಆ ಇಂಟರ್ಲಾಕ್ ಬ್ರಿಕ್ ಫ್ಯಾಕ್ಟ್ರಿ ವಿಸಿಟ್ ಮಾಡಿ ತೋರಿಸ್ತೀನಿ ಅಂತ, ಹೆಂಗೆ ತಯಾರು ಮಾಡ್ತಾನೆ ಇಲ್ಲ ನೋಡೋ ವಿಡಿಯೋ ಆದ್ರೆ ಮಾಡ್ತೀನಿ, ಇಲ್ಲ ಅಂದ್ರಿಲ್ಲ ಸ್ಯಾಂಪಲ್ ತೊಗೊಂಬರ್ತೀನಿ ಅಂತ. ಸ್ಯಾಂಪಲ್ ಎಲ್ಲ ಈಗ ಕಾರ್ನಾಗ ಹಾಕೊಂಡೇನ್ರಿ ಡಿಕ್ಕಿಯಾಗ. ನೋಡಿದಿರಲ್ಲ ನೀವು ಹೆಂಗೆ ಅದ ಅಂತ ಇಂಟರ್ಲಾಕ್. ಸೊ ಅದನ್ನು ಮನೆಗೆ ಹೋಗಿ ನಮ್ಮ ಮನ್ಯಾಗಿನವ್ರಿಗೆ ತೋರಿಸ್ಬೇಕು. ಸ್ಯಾಂಪಲ್ ತೊಗೊಂಬಂದಿದ್ರೆ ಅಬ್ಬರ ಅವ್ರಿಗೆ ತೋರಿಸಿ ಅಪ್ರೂವ್ ಆದಮೇಲೆ ತರಿಸಿ ರೂಮಿಗೆ ಅವ್ರಲ್ಲೇನ ಕಟ್ಬೇಕಂತ ಐತಿ. ಸೊ ಈ ಮನೆ ಕಡೆ ದಾರಿ ಹೊಂಟಿವಿ. ಈಗ ಮನೆ ಕಡೆ ಹೋಗಂತ ಹೋಗಿ ತೋರಿಸ್ಕೊಂಬಂತ ಮನೆಯ ಸ್ಯಾಂಪಲ್. ಬರ್ಬೇಕಾದ್ರೆ ತಲೆಗೆ ಇಟ್ಕೊಂಬಂದಿದ್ದೆ ರೀ, ಎಲ್ಲಿ 3 ಗಂಟೆ ಆತ ರೈಲ್ವೆ ಟ್ರ್ಯಾಕ್ ಕ್ಲೋಸ್ ಮಾಡ್ತಾರಂತೇಳಿ. ಸೊ ಅದಾಗ್ಬಿಟ್ಟೈತೆ ನೋಡ್ರಿ. ಒಂದು 15 ನಿಮಿಷ ನಿಂದಿರ್ಬೇಕು ಈಗ. ನೋಡಮ್ಮ ಏನು ಅಷ್ಟೊತ್ತಿಗೆ ಬರುತ್ತು ಏನು. ರೆಡ್ ಸಿಗ್ನಲ್ ಬಿದ್ದೈತಿ, ಎಲ್ಲರೂ ನಿಂತಾರೆ, ನಾವು ವೇಟ್ ಮಾಡೋಣ. ಅಂತೂ ಇಂತೂ ಟ್ರೈನ್ ಬಂತ್ರಿ. ಫುಲ್ ಸ್ಪೀಡ್ನಾಗ ಅದ. ನನ್ನ 120 140 ಇರ್ಬೇಕು. ನಾನು ಈ ಮನೆಗೆ ಹೋಗಿ ಎಲ್ಲ ಅದನ್ನು ಸ್ಯಾಂಪಲ್ ಎಲ್ಲ ತೋರಿಸಿ ಸೊ ನೋಡುಮಂತ. ಇವತ್ತಿನ ಬ್ಲಾಗ್ ಎಲ್ಲಿ ಮಟ್ಟ ಆಗುತ್ತೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಎಂಡ್ ಮಾಡಿರ್ತೀನಿ ಅಂತ. ಮನೆಗೆ ಹೋಗ್ತೀನಿ, ಮೊದಲು ಹೋಗಿ ಅವೆಲ್ಲ ಬ್ರಿಕ್ಸ್ ಇಳಿಸುವಂತ. ಕ್ಲಾಕ್ ಬ್ರಿಕ್ ಅದು ಎಲ್ಲ ಇಟ್ಟು ಬಂದೀನಿ ನೋಡ್ರಿ ಮನೆ ಕಡೆ. ಸೊ ಮನ್ಯಾಗ ಅಪ್ರೂವ್ ಮಾಡಿದ್ರೆ ಅಂದ್ರೆ ಆರ್ಡ್ರ್ ಕೊಡ್ತೀನಿ, ಇಲ್ಲ ಅಂದ್ರಿಲ್ಲ. ನಾಳೆ ಕಾರುಣಿ ಅಮಾವಾಸ್ಯೆ ಐತಿ. ಸಣ್ಣ ಎತ್ತುಗಳು ಬರ್ತಾವೆ, ಮಣ್ಣಿನ ಎತ್ತ, ಅವು ಪೂಜೆ ಮಾಡ್ಬೇಕು. ಸೊ ಅದ್ರ ಸಲ ಕಾಯಿ ಸುಲಿಸಂದ್ರೆ ಕಾಯಿ ಸುಲಿಸತ್ತೀನಿ. ಇವತ್ತಿಂದ ವ್ಲಾಗ್ ಇಲ್ಲಿಗೆ ಮುಗಿಸೋಮಂತ. ಸೊ ಮುಂದಿನ ವಿಡಿಯೋ ಸಿಗ್ತೀನಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.